ನಮಸ್ಕಾರ ವೀಕ್ಷಕರೇ, ಇದು ಅದ್ಭುತವಾದ ಬೊಂಬೆ, ಅದೃಷ್ಟದ ಬಾಗಿಲನ್ನು ತೆರೆಯುವ ಬೊಂಬೆ. ಈ ಅದೃಷ್ಟದ ಬಾಗಿಲಿನ ಕೀಕೋಡನ್ನು ನಾನು ನಿಮಗೆ ವಿಡಿಯೋ ಕೊನೆಯಲ್ಲಿ ಹೇಳುತ್ತೇನೆ. ಮೊದಲಿಗೆ ಇದರ ವಿಶೇಷತೆ ಏನೆಂದರೆ ಮನಿ ಮೇಕಿಂಗ್, ದುಡ್ಡು ಎಳೆದು ತರುವ ಶಕ್ತಿ ಇದಕ್ಕಿದೆ. ನೀವು ಯಾರಿಗಾದರೂ ಸಾಲ ಕೊಟ್ಟಿದ್ದರೆ ಆ ದುಡ್ಡು ಬರ್ತಾನೆ ಇಲ್ಲ ಅಂದರೆ, ನೀವು ಏನೇ ಕೆಲಸ ಕಾರ್ಯ ಮಾಡಿದ್ದರೂ ಬಿಸ್ನೆಸ್ ಮಾಡಿದ್ದರೂ ದುಡ್ಡು ಬರ್ತಾನೆ ಇಲ್ಲ ಅಂದರೆ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇಲ್ಲ ಅಂದರೆ, ನಿಮ್ಮ ಮೇಲೆ ನೀವೇ ನಂಬಿಕೆ ಕಳೆದುಕೊಂಡಿದ್ದರೆ, ಅಥವಾ ಮಕ್ಕಳಿಗೆ ವಿದ್ಯಾಭ್ಯಾಸ ಕೆಳಗೆ ಸೇರುತ್ತಿಲ್ಲ ಎಂದರೆ, ಮನೆಯಲ್ಲಿ ಜಗಳ ಮನಸ್ತಾಪಗಳು ಆಗುತ್ತಿದ್ದರೆ, ನೀವು ಈ ಥರದ ಆನೆಯ ಮೇಲೆ ಕಪ್ಪೆ ಕೂತಿರುವ ಬೊಂಬೆಯನ್ನು ಗಿಫ್ಟ್ ಶಾಪ್ಗೆ ಹೋಗಿ ತಂದು ಮನೆಯ ಪೂರ್ವ ದಿಕ್ಕಿನಲ್ಲಿ ಇಡಬೇಕು. ಪಶ್ಚಿಮ ದಿಕ್ಕನ್ನು ನೋಡುವಂತೆ ಇಡಬೇಕು ಮತ್ತು ಕಪ್ಪೆಯ ಬಾಯಲ್ಲಿ 5 ರೂಪಾಯಿ ಕಾಯಿನ್ ಇಡಬೇಕು. ತಾಮ್ರದ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಇಟ್ಟಿದರೆ ಇನ್ನೂ ಒಳ್ಳೆಯದು. ಅದೃಷ್ಟದ ಬಾಗಿಲಿನ ಕೀಕೋಡ್ ಏನೆಂದರೆ 21 ಅಂದರೆ 21. 21 ಬಾರಿ ಈ ಬೊಂಬೆ ಎದುರುಗಡೆ ಪೂರ್ವ ದಿಕ್ಕಿನ ಕಡೆ ಮುಖ ಮಾಡಿ ಕಣ್ಣು ಮುಚ್ಚದೆ ಬೊಂಬೆಯನ್ನೇ ನೋಡುತ್ತಾ ಕೇಳಿಕೊಳ್ಳಬೇಕು. ನೀವು ಯಾರಿಗಾದರೂ ಕೊಟ್ಟಿರುವ ದುಡ್ಡು ಬರ್ತಾ ಇಲ್ಲ ಅಂದರೆ, ಉದಾಹರಣೆಗೆ ರಮೇಶ ನನಗೆ 3 ಲಕ್ಷ ರೂಪಾಯಿಗಳನ್ನು ತಂದು ಕೊಟ್ಟಿದ್ದಾನೆ ಎಂದು 21 ಬಾರಿ 21 ಟೈಮ್ಸ್ 21 ಡೇಸ್ ಹೇಳಬೇಕು. ಇದು ನಂಬಿಕೆಯನ್ನೇ ಮುಖ್ಯ. ಇದಕ್ಕೆ ನಂಬಿಕೆ ತುಂಬ ಮುಖ್ಯ. ನೀವು ಏನೇ ಕೇಳುವುದಿದ್ದರೂ ಬಂದಿದೆ ಆಗಿದೆ ಅನ್ನೋ ಹಾಗೆ ಕೇಳಬೇಕು. ಇನ್ನೊಂದು ಇಂಪಾರ್ಟೆಂಟ್ ಉದಾಹರಣೆ ಏನೆಂದರೆ, ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಇರುವುದಿಲ್ಲ. ಅಂಥ ಮಕ್ಕಳು ಇದರ ಎದುರಿಗೆ ನಿಂತು ಅದನ್ನೇ ನೋಡುತ್ತಾ ಕೇಳಬೇಕು. ನಾನು ತುಂಬ ಚೆನ್ನಾಗಿ ಓದುತ್ತಿದ್ದೇನೆ, ನಾನು ಓದಿರೋದೆಲ್ಲವೂ ನೆನಪಿದೆ, ಓದುವುದು ಎಂದರೆ ನನಗೆ ತುಂಬ ಇಷ್ಟ. ಹೀಗೆ